ಅಂಬಾಜಿ ದುರ್ಗ ಹಿಲ್ಸ್ ಬೆಂದ ಕಾಳೂರಿನ ಈ ಬಿಸಿಲಿನ ಮಧ್ಯ ಕೆಲಸದ ಒತ್ತಡದ ಮಧ್ಯ ಬೇಯ್ತಿರೋ ನಮಗೆ ಈ ಸ್ವರ್ಗದ ಅನುಭವ ನೀಡಿದು ಅಂಬಾಜಿ ದುರ್ಗ ಹಿಲ್ಸ್ ಟ್ರಕ್. ಸೊ ಬನ್ನಿ ಈ ಜರ್ನಿನ ಒಂದು ಕವಿತೆ ಜೊತೆ ಶುರು ಮಾಡುವ. ಮುಂಜಾನೆ ಎದ್ದೆ ನೂರಾರು ಕನಸಿನ ಜೊತೆ, ಹಾಯಾಗಿ ಬಂದೆ ನನ್ನ ಟ್ರೈಮ್ ಬೈಕಿನ ಜೊತೆ. ಸೂರ್ಯೋದಯ ನೋಡುವ ಆಸೆ ಇದೆ ನನಗೆ, ಆದರೆ ಅದಕ್ಕಿಂತ ಅದ್ಭುತದ ದೃಶ್ಯ ಸಿಕ್ಕಿತ್ತು ನನಗೆ. ಸಾಗರದ ಮೋಡದ ಮೇಲೆ ಭರವಸೆಯಾಗಿ ಎದ್ದ ಸೂರ್ಯ, ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು ಧೈರ್ಯ. ನಡಿಮುಂದೆ ಜೀವನದ ದಾರಿಯಲ್ಲಿ ಅಂತ ಹೇಳುತ್ತಾ ನಾ ಬಂದೆ. ಇಟ್ಸ್ ಮಾರ್ನಿಂಗ್ 4 o'clock ಅಂಡ್ ಈಗ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡು ಹೆಂಗಿರ್ತದೆ ಅಂತ. ಅಂಬಾಜಿ ದುರ್ಗ ಹಿಲ್ಸಿಗೆ ಹೋಗ್ತಾ ಇದ್ದೀವಿ ಕ್ಲೌಡ್ ಬೇಟಿಂಗ್ ನೋಡೋದಕ್ಕೆ. ಬನ್ನಿ ಹೋಗುವ, ನೋಡುವ ಎಷ್ಟು ಅದ್ಭುತವಾಗಿರ್ತದೆ ಅಂತ. ಸೊ ಎಲ್ಲರೂ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಮೀಟ್ ಆಗಿ ಅಲ್ಲಿಂದ ನಾವು ನಮ್ಮ ಜರ್ನಿ ಶುರು ಮಾಡಿದ್ವಿ. ಬೆಳಗ್ಗೆ ನಾವು ಕರೆಕ್ಟ್ ನಮ್ಮ ಮಾನ್ಯತಾಂದ ಹೊರಟಿದ್ದು ನಾವು ಅರೌಂಡ್ 4:15ಗೆ. ಸೊ ರೈಡ್ ಮಾತ್ರ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಚಳಿ. ಆ್ಯಂಡ್ ಈ ರೈಡ್ ಆರ್ಗನೈಸ್ ಮಾಡಿರೋದು ಟ್ರೈಲ್ಸ್ ಆ್ಯಂಡ್ ಟಾರ್ಕ್ ಅವರು. ಸೊ ಅವ್ರ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ರೈಡಿಗೆ ನಮ್ಮ ಜೊತೆ ಜಾಯ್ನ್ ಆಗಿ. ಇದು ಆ್ಯಕ್ಚುಲಿ ಚಂದ ಇರ್ತದೆ. ಇಲ್ಲ ಆಗ ಚಾನ್ಸೇ ಇಲ್ಲ, ಇದೆಲ್ಲ ತಡೆಯೋದೇ ಇಲ್ಲ. ಸಿಕ್ಕಾಪಟ್ಟೆ ಚಳಿ ಇದೆ ಅಂತೂ. ಟೈಮು ಅರೌಂಡು 5:15 ಸಮಥಿಂಗು. ಚಳಿ ಮಾತ್ರ ತಾರಾಮಾರ ಇಲ್ಲಿ ನೋಡ್ಬೋದು. ಚಳಿ ಯಾವ ಲೆವೆಲಿಗಿದೆ ಅಂತ ಹೇಳಿದ್ರೆ ಲೈಟ್ ಇಟ್ಕೊಂಡು ಚಳಿ ಕಾಯಿಸ್ತಾ ಇದ್ದಾರೆ. ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ಚಳಿ A few moments later. ಕ್ರೇಜಿ ಆಗಿದೆ ಮಾತ್ರ. ಹೆಲ್ಮೆಟ್ ಇತ್ತು, ಮಸ್ತ್ ಇದೆ ಅನ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ವ್ಯೂ ಪಾಯಿಂಟು. ಇನ್ನು ಮೇಲೆ ಹೋಗಿ ಕಂಪ್ಲೀಟ್ ವ್ಯೂ ಪಾಯಿಂಟ್ ತೋರಿಸ್ತೀವಿ ಹೆಂಗಿದೆ ಅಂತ. ಈ ಸನ್ ರೈಸ್ ಇಲ್ಲ ಕ್ಲೌಡ್ ಬೇಟಿಂಗ್ ಆಗೋಕ್ಕಿಂತ ಮುಂಚೆ, ಅಂದರೆ ಹೋಗೋಕ್ಕಿಂತ ಮುಂಚೆ ನಾವಲ್ಲಿ ತಲುಪುವ, ಈ ಸೀನರಿನ ಎಂಜಾಯ್ ಮಾಡುವ. ಸೊ ಬೇಸಿಕಲಿ ನಾವು ಈ ಟ್ರಕ್ಕಿಗೆ ಬರೋಕ್ಕೆ ಚೂಸ್ ಮಾಡಿದಂಥ ರೂಟು ಹೊಸಕೋಟೆ ರೂಟು. ಸೊ ರೋಡ್ ಚೆನ್ನಾಗಿತ್ತು, ಬಟ್ ಹೊಸಕೋಟೆ ಗಂಟೆ ಚೆನ್ನಾಗಿದೆ. ಅಲ್ಲಿಂದ ಈ ಕಡೆ ಬರೋತ್ತಿಗೆ ನಮಗೆ ಸಿಂಗಲ್ ರೋಡ್ ಇರೋದು. ಸೊ ಮುಂದೆಯಿಂದ ಬರೋ ಗಾಡಿಗಳು ಹೈ ಬೀಮಲ್ಲೇ ಬರ್ತಾರೆ, ಲೋ ಬೀಮ್ ಮಾಡೋದೇ ಇಲ್ಲ. ಅದೊಂದು ನೀವು ಕೇರ್ಫುಲ್ ಆಗಿರಬೇಕು. ಅದು ಬಿಟ್ಟರೆ ಇಲ್ಲಿ 8 ಪಾಯಿಂಟ್ ಗಂಟೆ ರೋಡ್ಸ್ ಚೆಂದ ಇದೆ, ಎಲ್ಲ ಸೂಪರ್ ಆಗಿದೆ. ಇವಾಗ ಆಫ್ ರೋಡ್ ಮಾಡುವ. ಇದೇ ಅಲ್ಲೋ ಇದು ಆ್ಯಕ್ಚುಲಿ. ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯಿತು, ಬಟ್ ಇದೇ ರೋಡು. ಬಿಕಾಸ್ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು, ಹಾಗೆ ನೆನಪಿತ್ತು. ಬಟ್ ನಮ್ಗಿಂತ ಮುಂದೆ ಹೋದವ್ರು ಹಂಗೆ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ಹುಡ್ಕೊಂಡು ಹೋಗುವ, ಅವ್ರನ್ನ ಕ್ಯಾಚ್ ಮಾಡುವ. ಬಟ್ ನಾವು ಇಲ್ಲಿಗೆ ಬರೋಕ್ಕೆ ಚೂಸ್ ಮಾಡಿದ್ದು ಅದೇ ಹೊಸಕೋಟೆ ರೋಟು. ಬಟ್ ಇಲ್ಲಿಂದ ಹೋಗೋತ್ತಿಗೆ ನಾವು ಪ್ಲ್ಯಾನ್ ಮಾಡಿರೋದು ದೇವನಹಳ್ಳಿ ರೋಡ್ ತಗೊಳ್ಳುವ ಅಂತ. ಅದು ರೋಡ್ ಚೆನ್ನಾಗಿದೆ, ಫುಲ್ ಹೈವೇ ಅಲ್ಲ, ಅದಕ್ಕೆ. ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು, ಮಸ್ತಾಗಿದೆ. ಆ ಸೀನರಿ ಮುಂದೆ ಏನು ಕಾಣ್ತಿದೆ ಅದ್ಭುತವಾಗಿದೆ. ಇನ್ನು ಬೆಟ್ಟ ಟಾಪಿಗೆ ಹೋದಾಗ ಇನ್ನೂ ಅದ್ಭುತವಾಗಿರ್ಬೋದು. ನೋಡುವ ಹೇಗಿರ್ತದೆ ಅಂತ. ಹೆಂಗೆ ಸ್ಪೀಡ್ ಬಂದರೂ ಇವ್ರು ನಮ್ಮ ಬಾಯ್ಸ್ನ ಕ್ಯಾಚ್ ಮಾಡೋಕ್ಕಾಯ್ತಿಲ್ಲ. ತುಂಬ ಮುಂದೆ ಹೋಗಿದ್ದಾರಾ ಇಲ್ಲ ಬೇರೆ ಯಾವ್ದಾದ್ರು ರೋಡ್ ಚೂಸ್ ಮಾಡಿದಾರಾ, ಅದೇ ಕನ್ಫ್ಯೂಷನ್ಲಿದ್ದೀವಿ. ನೋಡುವ ಮುಂದೆ ಹೋಗಿ. ಫೈನಲಿ ಈ ಬೆಟ್ಟ ಟಾಪಿಗೆ ಬಂದಿದ್ದೀವಿ. ನಮ್ಮ ಗ್ರೂಪ್ ಅವರು ಬೇರೆ ಕಡೆ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ. ನಮಗೆ ವೆಯ್ಟ್ ಮಾಡ್ಕೊಂಡು ಅವ್ರು ಬೇರೆ ಯಾವುದೋ ದಾರಿ ತಗೊಂಡು ನಮಗೆ ವೆಯ್ಟ್ ಮಾಡ್ಕೊಂಡು ಕೆಳಗಿದ್ರು. ಬಟ್ ನಾವು ಆಲ್ರೆಡಿ ಮೇಲೆ ಬಂದಾಗಿದೆ. ಬೆಟ್ಟ ನೋಡ್ಬೋದು, ವ್ಯೂ ಮಾತ್ರ ಕ್ರೇಜಿಯಾಗಿದೆ. ಬರೋ ದಾರಿಲಿ ನಮಗೆ ಏನೆಲ್ಲ ಕಾಣಕ್ಕೆ ಸಿಕ್ತು ಅದು ಮಸ್ತಾಗಿ ಕ್ರೇಜಿಯಾಗಿತ್ತು.
ಸೊ ಟಾಪಿಗೆ ಹೋಗಿ ಇನ್ನು ಕ್ಲೌಡ್ ಬೀಟಿಂಗ್ ನೋಡುವ, ಸನ್ರೈಸ್ ನೋಡುವ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ಬರ್ತಾ ಇದ್ದಾರೆ. 1 2 3 4 5 6. ಅರ್ಜುನ್, ಸೊ ಫೈನಲಿ ರೀಚ್ ಆಗಿದ್ದೀವಿ. ವ್ಯೂ ನೋಡ್ಬೇಕಾ? ನೋಡಿ, ಇದೆ ವ್ಯೂ. ಕ್ರೇಜಿ ಆಗಿದೆ. ಓದ್ತಿಟ್ಟು ಬೆಳಗ್ಗೆ 3:30 ಎದ್ದು 4 ಕಾಲಿಗೆ ರೈಡ್ ಶುರು ಮಾಡಿದ್ದೀವಿ. ಶುರು ಮಾಡಿ ಇಲ್ಲಿ ಬಂದು ವ್ಯೂ ಪಾಯಿಂಟ್ ನೋಡೋತ್ತಿಗೆ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಸೊ ನೋಡಿ, ಹಿಂದೆ ಮಸ್ತಾಗಿ ವ್ಯೂ ಕಾಣ್ತಿದೆ. ಹೇಗನ್ಸಿದೆ ದಕ್ಷಿ? ಬೆಳಗ್ಗೆ ಆ ಚಳಿಗೆ ಬಂದಿದ್ದಕ್ಕೆ ಹೌದು. ಸುತ್ತಲೂ ಸೇಮ್ ಅದೇ ಥರ ವ್ಯೂ ಇದೆ. ಹಿಂದೆ ಬಾಯ್ಸ್ ಹೋಗ್ತಾ ಇದ್ದಾರೆ ಇನ್ನೂ ಸುಂದರವಾದ ಸ್ಥಳಕ್ಕೆ. ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ಅವರವರ ಪ್ರೇಯಸಿ ಜೊತೆ ಹೋದರೆ, ನಾವು ನಮ್ಮ ಪ್ರೇಯಸಿ ಬೈಕ್ ಫೋಟೋಶೂಟಿಗೆ ಮಸ್ತ್ ಸ್ಪಾಟು. ಕ್ರೇಜಿಯಾಗಿದೆ. ನೋಡ್ಬೋದು ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಅಂತ. ಅಶ್ವಿನ್ ಅವರಂತೂ ಇವತ್ತು ಇನ್ಸ್ಟಾದಲ್ಲಿ ಫೋಟೋ ಮೇಲೆ ಹಾಕಿ ಹಾಂ ಇದು ನೋಡ್ಬೇಕು ಅಂತ ಇದನ್ನ ನೋಡಾದ್ಮೇಲೆ ಯಾಕೋ ಸಾಗರನೇ ಕಾಣಿಸ್ತಾರ ಥರ ಇದೆ. ದ ಓಷನ್ ಆಫ್ ಕ್ಲೌಡ್ಸ್ ಅಂತ ಹೇಳ್ಬೋದು. ನಿಮಗೇನು ಹೇಳ್ಬೇಕು ಅಂತ ಅನಿಸ್ತಿದೆ? ಏನು ವ್ಯೂ ಸರ್ ಇದು. ಬೆಂಗಳೂರಿಂದ 1-2 ಗಂಟೆ ಅಷ್ಟೇ. ಅಲ್ಲಿ ನೋಡಿ, ಇಟ್ ಲುಕ್ಸ್ ಮ್ಯಾಡ್. ಲುಕ್ ಎಟ್ ದಟ್ ಸೀನ್. ಓ ಮೈ ಗಾಡ್, ಕ್ರೇಜಿ. ನೊಂದು ಬೆಂದು ಸುಸ್ತಾಗಿ ನಿಂತಿದ್ದಾರೆ ಇಲ್ಲಿ. ದಾರಿ ನೋಡ್ಬೋದು, ಚೆಂದ ಇದೆ ಆ್ಯಕ್ಚುಲಿ. ಬೆಟ್ಟ ಆಲ್ಮೋಸ್ಟು ಬೆಟ್ಟ ತುದಿ ಗಂಟನು ನಾವು ಬೈಕಲ್ಲಿ ಬರ್ಬೋದು. ಇಲ್ಲಿಂದ ಒಂದು ಅರೌಂಡ್ 500 ಮೀಟರ್ಸ್ ಅಷ್ಟೇ. ಇಷ್ಟು ನಡಿಬೇಕು. ವ್ಯೂ ಮಾತ್ರ ಸಖತ್ತಾಗಿದೆ. ಚುಮ್ಮ ಅನಿಸ್ತಾ ಇದೆಯಾ? ಈ ಮುಂದೆ ನೋಡಿ ಬೆಟ್ಟದ ಶ್ಯಾಡೋ ಹೆಂಗೆ ಕಾಣ್ತಿದೆ ಅಂತ. 12 ಬೆಟ್ಟ ಮಧ್ಯದಲ್ಲಿ ಬೆಟ್ಟದ ಶ್ಯಾಡೋ. ಹೆವಿ ಸಿಕ್ಕಾಪಟ್ಟೆ ಸುಸ್ತಾಯ್ತಿದೆ ಮಾತ್ರ. ಸ್ವರ್ಗ ನೋಡ್ಬೇಕಾ ನಿಮಗೆ? This is called Deer after a long time. Oh, this is heaven. When friends say I know a spot ಯಾವುದು ಅಂತ ಕೇಳ್ತೀರಾ? ಇದೆ. This is the spot guys. ಮಸ್ತ್ ಕಲಂದರ್, ಅತಿ ಸುಂದರ ಅಂತ ಹೇಳ್ಬೋದು. ಅದ್ಭುತದಲ್ಲ ಅದ್ಭುತ. ಆ್ಯಕ್ಚುಲಿ ನಾನು ಗೂಗಲ್ ಮಾಡಬೇಕಿಲ್ಲ, ಚಾಟ್ GPT ಕೇಳಬೇಕು ಈ ಮೂಮೆಂಟ್ನ ಡಿಸ್ಕ್ರೈಬ್ ಮಾಡೋದಕ್ಕೆ. ಅದು ಕಷ್ಟದಲ್ಲೇ ಹೇಳುತ್ತೆ. ಅಷ್ಟು ಸುಂದರವಾಗಿದೆ ಅಂತ ಹೇಳ್ಬೋದು. ಈ ಸಿಚುವೇಶನ್ಗೆ ಒಂದು ಒಳ್ಳೆ ಸಾಂಗ್ ನೆನಪಾಗೋದಂದ್ರೆ ಯಾವುದು? ಈ ಸುಂದರ ಬೆಳತಿಂಗಳ ಈ ತಂಪಿನ ಅಂಗಳದಲ್ಲಿ ನಾನಿನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನನ್ನ ಈ ನನಗಲ್ಲಿಯೋ ಈ ಸುಂದರ ಈ ತಂಪಿನ ಅಂಗಳದಲ್ಲಿ ನಿನ್ನ ನಡು. ಲಾ 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 ಲಾ
ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ ಲಾ. ಕಾಪಿರೈಟ್ ಇಶ್ಯೂ ಬರುತ್ತಾ ಅಂತ. ಫೈನಲಿ ಈ ವ್ಯೂ ಪಾಯಿಂಟಿಗೆ ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ಬಂದಿದೀವಿ. ಮಸ್ತಾಗಿದೆ, ಕ್ರೇಜಿ ಆಗಿದೆ. RCB ಜರ್ಸಿ ವೇರ್ ಹಾಕೋ ಬಂದಿದ್ದೀನಿ. ಈ ಸಲನು ಕಪ್ ನಮ್ದೆ. ಎಸ್ ಜನ ಡ್ಯಾನ್ಸ್ ಮಾಡೋದು ಏನೋ ಮಾಡೋದು ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ. ಬಟ್ ಏನ್ ಮಾಡ್ತಿದ್ದಾರೆ ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಿಮಗ್ ತಿಳಿದ್ರೆ ಹೇಳಿ. ಸೊ ಲೈಫಲ್ಲಿ ಯಾರನ್ನಾರು ಕೇಳಿದ್ರೆ ವಾಟ್ ಈಸ್ ಪ್ರೊಡಕ್ಟಿವ್ ಡೇ ಅಂತ ಏನ್ ಹೇಳ್ತಾರೆ ಅಂದ್ರೆ, ದಿನ ಎಕ್ಸೆಲ್ ಅಲ್ಲಿ ವರ್ಕ್ ಬುಕ್ ಅಲ್ಲಿ ಏನೋ ಒಂದು ಟಾಸ್ಕ್ ಮಾಡೋದು, ಇಲ್ಲ ಡೆಡ್ ಲೈನ್ ಮೀಟ್ ಆಗೋದು, ಇಲ್ಲ ನಾಳೆ ಡೆಡ್ ಲೈನ್ ಯೂತ ಮುಗಿಸೋದು ಪ್ರೊಡಕ್ಟಿವ್ ಡೇ ಅಂತ ಹೇಳ್ತಾರೆ. ಬಟ್ ಅದಲ್ಲ ಪ್ರೊಡಕ್ಟಿವ್ ಡೇ. ಹಿಂಗೆ ಫ್ರೆಂಡ್ಸ್ ಜೊತೆ ಅರ್ಲಿ ಮಾರ್ನಿಂಗ್ ರೈಡು, ಸನ್ರೈಸು, ಈ ಕ್ಲೌಡು ಇದೆಲ್ಲ ನೋಡೋದು, ಇದೆಲ್ಲ ಅದೇ ಪ್ರೊಡಕ್ಟಿವ್ ಡೇ. Finally, we are done with Ambaji Durga hill trek. ಸೊ ವ್ಯೂ ಪಾಯಿಂಟು, ಸನ್ರೈಸು, ಕ್ಲೌಡ್ ಬೀಟಿಂಗು ಮಸ್ತಾಗಿತ್ತು. ಏನು ಎಕ್ಸ್ಪೆಕ್ಟೇಷನ್ ಜೊತೆ ಬಂದ್ವಿ, ಎಕ್ಸ್ಪೆಕ್ಟೇಷನ್ನ ಮೀರಿಸುವಂಥ ಸೀನರೀಸ್ ಅಲ್ಲಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ನಮ್ಮ ಜೊತೆ ಜಾಯ್ನ್ ಆಗಬೇಕು, ಇಲ್ಲ ನಮ್ಮ ಜರ್ನಿ ಜೊತೆ ಇರಬೇಕು, ಇಲ್ಲ ನಮ್ಮ ರೈಡಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಪ್ಲೀಸ್ ಫಾಲೋ ಟ್ರೈಲ್ಸ್ ಆ್ಯಂಡ್ ಟಾಕ್. ಹಾಗೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ವಿ ವಿಲ್ ಪ್ರೊವೈಡ್ ಯು ವಿತ್ ಅಪ್ಡೇಟ್ ರಿಗಾರ್ಡಿಂಗ್ ಅವರ್ ನೆಕ್ಸ್ಟ್ ರೈಡ್. So until then, see you, bye bye, and please like, share and subscribe.